ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 16ನೇ ಪ್ರಶ್ನೆ. ನಿಮ್ಮ ಎಲ್ಲಾ ವಿಫಲ ಯತ್ನಗಳಲ್ಲಿ ಬೃಹತ್ ಬಂಡೆಯೊಂದನ್ನು ತಳ್ಳುವಾಗ ಶಕ್ತಿಯು ವರ್ಗಾವಣೆಗೊಂಡಿದೆ. ನೀವು ಪ್ರಯೋಗಿಸಿದ ಶಕ್ತಿಯು ಎಲ್ಲಿಗೆ ಹೋಯಿತು? ಸರಿ, ಒಂದು ದೊಡ್ಡ ಬಂಡೆ ಇದೆ. ನಾನು ಬೆಳಗ್ಗೆಯಿಂದ ಅದನ್ನ ತಳ್ಳಕ್ ಟ್ರೈ ಮಾಡ್ತಾ ಇದ್ದೀನಿ. ಬಂಡೆ ಅಲ್ಗಾಡ್ತಾ ಇಲ್ಲ. ಆದ್ರೆ ನಾನು ಹಾಕ್ತಾ ಇರುವಂತಹ ಶಕ್ತಿ ಎಲ್ಲಿ ಹೋಗ್ತಾ ಇದೆ? ಇಲ್ಲಿ ಇಲ್ಲ. ಬೃಹತ್ ಬಂಡೆ ನಿಮ್ಮ ಎಲ್ಲಾ ವಿಫಲ ಯತ್ನಗಳಲ್ಲಿ ಬೃಹತ್ ಬಂಡೆಯನ್ನು ತಳ್ಳುವಾಗ ಶಕ್ತಿಯು ವರ್ಗಾವಣೆಗೊಂಡಿದೆ. ಇಲ್ಲ. ಬೃಹತ್ ಬಂಡೆ ಚಲಿಸದಿದ್ದರೆ ಬಂಡೆಯ ಮೇಲೆ ಕೆಲಸ ನಡೆದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಶಕ್ತಿಯ ವರ್ಗಾವಣೆಯು ಸಂಭವಿಸಲಿಲ್ಲ ಎಂದು ಪರಿಗಣಿಸಲಾಗುತ್ತದೆ ಅಲ್ವಾ. ನಾವು ಕೆಲಸ ಅಂತ ಯಾವಾಗ ಹೇಳ್ತೀವಿ, ನಾವು ಮಾಡಿದಂತಹ ಬಲ ಪ್ರಯೋಗ ಏನಿದೆ ಅದರಿಂದ ವಸ್ತು ಸ್ಥಾನಪಲ್ಲಟವಾದಾಗ ಅದಕ್ಕೆ ನಾವು ಕೆಲಸ ಅಂತ ಹೇಳ್ತೀವಿ. ಅದೇ ತರ ಶಕ್ತಿಯನ್ನ ಏನಂತ ಕರಿತೀವಿ? ಕೆಲಸ ಮಾಡಲು ಬೇಕಾದಂತಹ ಸಾಮರ್ಥ್ಯವೇ ಶಕ್ತಿ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ನಾವ್ ಈ ಬಂಡೆಯನ್ನ ತಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಬಂಡೆ ಮುಂದೆ ಹೋಗ್ತಾ ಇಲ್ಲ, ಇಲ್ಲಿ ಕೆಲಸನೇ ನಡೆದಿಲ್ಲ ಅಂತ ಕನ್ಸಿಡರ್ ಆಗ್ತಾರೆ. ಹಾಗಾಗಿ ಶಕ್ತಿ ಕೂಡ ವರ್ಗಾವಣೆ ಆಗಿಲ್ಲ ಅಂತ ಪರಿಗಣಿಸಲಾಗುತ್ತೆ. ಆದರೆ ನಾವು ಪ್ರಯೋಗಿಸಿದ ಶಕ್ತಿಯು ದೇಹದ ಉಷ್ಣ ಶಕ್ತಿ ಮತ್ತೆ ದಣಿವಿನ ರೂಪದಲ್ಲಿ ವ್ಯಯವಾಗುತ್ತದೆ. ನೀವು ಬಂಡೆಯನ್ನ ತಳ್ತಾ ಇದ್ದೀರಿ, ಶಕ್ತಿ ಹಾಕಿ ಏನಾಗ್ತಾ ಇದೆ? ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಇದೆ, ಬೆವರು ಬರ್ತಾ ಇದೆ ಅಲ್ವಾ, ದಣಿವಾಗ್ತಾ ಇದೆ. ಹಾಗಾಗಿ ಇದು ಉಷ್ಣ ಶಕ್ತಿ ಮತ್ತೆ ದಣಿವಿನ ರೂಪದಲ್ಲಿ ವ್ಯಯವಾಯಿತು ಅಂತ ಹೇಳ್ತೀವಿ. ಥ್ಯಾಂಕ್ ಯು.